ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಅಲ್ಲಿ ಪ್ರತಿ ಸೀಸನ್ನಲ್ಲೂ ಗುಂಪುಗಾರಿಕೆ ನಡೀತಾ ಇರುತ್ತೆ. ಅತಿಯಾಗಿ ಗುಂಪು ಕಟ್ಕೊಂಡು ಮೆರಿಯವರಿಗೆ ಕಿಚ್ಚ ಸುದೀಪ್ ಅವರು ತನ್ನ ಕಿಚ್ಚಿನ ಪಂಚಾಯಿತಿಯಲ್ಲಿ ಗ್ರಾಚಾರ ಬಿಡಿಸ್ತಾರೆ. ಅದರಲ್ಲೂ ಈ ವಾರ ಗುಂಪುಗಾರಿಕೆ ಮಾಡ್ತಿದ್ದ ರಿಷಾ ಗೌಡ, ರಾಶಿಕಾ ಶೆಟ್ಟಿ, ಅಶ್ವಿನಿ ಗೌಡ ಹಾಗೂ ಧ್ರುವಂತ್ ಅವರಿಗೆ ಇಂದು ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಗ್ರಾಚಾರ ಬಿಡಿಸಿದ್ದಾರೆ. ಹೌದು, ಅಶ್ವಿನಿ ಗೌಡ ಅವರು ತಾನೇ ಬಿಗ್ ಬಾಸ್ ಎನ್ನುವ ಹಾಗೆ ಬೀಗ್ತಾ ಇರ್ತಾರೆ. ಎಲ್ಲರ ಮೇಲೆ ಎಗರಾಡುತ್ತಾ ಪ್ರತಿ ವಾರನೂ ಒಬ್ಬರಲ್ಲ ಒಬ್ಬರನ್ನ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಇದೀಗ ಅವರ ಜೊತೆ ಕೈ ಸೇರಿಸಿರುವ ರಿಷಾ ಗೌಡ, ಕಾಕ್ರೋಚ್, ಧ್ರುವಂತ್ ಹಾಗೂ ರಾಶಿಕಾ ಶೆಟ್ಟಿ ಅವರು ಕೂಡ ಅಶ್ವಿನಿ ಅವರು ಯಾರನ್ನ ಟಾರ್ಗೆಟ್ ಮಾಡ್ತಾರೋ ಅವರನ್ನ ಪರ್ಸನಲ್ ಅಟ್ಯಾಕ್ ಮಾಡುತ್ತಾ ಗುಂಪುಗಾರಿಕೆಯನ್ನ ನಡೆಸುತ್ತಿದ್ದಾರೆ. ಇದರ ಕುರಿತಾಗಿ ಕಿಚ್ಚ ಸುದೀಪ್ ಅವರು ಇಂದು ಇವರಿಗೆ ಚಳಿ ಬಿಡಿಸಿದ್ದಾರೆ. ಈ ವಾರ ರಕ್ಷಿತಾ ಶೆಟ್ಟಿ ಹಾಗೂ ಗಿಲ್ಲಿ ನಟ ಮೇಲೆ ಟಾರ್ಗೆಟ್ ಮಾಡಿದ ಈ ಸ್ಪರ್ಧಿಗಳು ಸುಖಾಸುಮ್ಮನೆ ಇವರಿಬ್ಬರ ಜೊತೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ತಾ ಇದ್ರು. ಇವರಿಬ್ಬರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುತ್ತಾ ಅವಹೇಳನ ಮಾಡುತ್ತಾ ಏಕವಚನವನ್ನ ಬಳಸುತ್ತಾ ಇಂದು ಕಿಚ್ಚನ ಕೋಪಕ್ಕೆ ಗುರಿಯಾಗಿದ್ದಾರೆ. ಪತ್ರದ ವಿಚಾರವಾಗಿಯೂ ಕೂಡ ಈ 4 ಜನ ಸ್ಪರ್ಧಿಗಳು ರಕ್ಷಿತಾ ಶೆಟ್ಟಿ ಅವರಿಗೆ ಪತ್ರ ಸಿಗಬಾರದು ಎಂದು ತೀರಾ ಪರ್ಸನಲ್ ಆಗಿ ಅವರಿಗೆ ಟಾರ್ಗೆಟ್ ಮಾಡಿದ್ದಾರೆ. ಇನ್ನು ಗಿಲ್ಲಿ ಅವರನ್ನು ಟಾರ್ಗೆಟ್ ಮಾಡಿದ ಇವರು ಕಳಪೆಗೆ ಗುರಿ ಮಾಡಿದ್ದಾರೆ. ಇನ್ನು ಮಸಿ ಬಳಿಯುವಾಗ ಕೂಡ ಅಶ್ವಿನಿ, ರಿಷಾ ಗೌಡ, ಧ್ರುವಂತ್ ಅವರು ಗಿಲ್ಲಿ ಹಾಗೂ ರಕ್ಷಿತಾ ಶೆಟ್ಟಿ ಅವರನ್ನ ಟಾರ್ಗೆಟ್ ಮಾಡಿ ಅವರ ವೃತ್ತಿ ಬಗ್ಗೆ ಅವಹೇಳನ ಮಾಡಿ ಅವರಿಗೆ ಅವಮಾನ ಮಾಡಿದ್ದಾರೆ. ಇದರೆಲ್ಲರ ಕುರಿತಾಗಿ ಕಿಚ್ಚ ಸುದೀಪ್ ಅವರು ಇಂದು ಗುಂಪುಗಾರಿಕೆ ನಡೆಸುತ್ತಿದ್ದ ಅಶ್ವಿನಿ ಗೌಡ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೌದು, ಇಲ್ಲಿ ಎಲ್ಲರೂ ಅವರವರ ಆಟನ ಅವರು ತುಂಬಾನೇ ಅದ್ಭುತವಾಗಿ ಆಡ್ತಿದ್ದಾರೆ. ಮೊದಲು ನಿಮ್ಮ ಆಟವನ್ನ ನೀವು ಆಡಿ. ಬೇರೆಯವರ ವಿಚಾರಕ್ಕೆ ಮೂಗು ತೂರಿಸ್ತಾ ಇದ್ರೆ ಅವರು ಈ ಶೋನ ಗೆದ್ದು ವಿನ್ ಆಗಿ ಮನೆಗೆ ಹೋಗಿರ್ತಾರೆ. ಗಿಲ್ಲಿ ಒಂದು ಗುಂಪು ಕಟ್ಕೊಂಡು ಅವರಿಗಷ್ಟೇ ವಾಯ್ಸ್ ರೈಸ್ ಮಾಡ್ತಾನೆ, ಅವರ ಪರವಷ್ಟೇ ಮಾತನಾಡ್ತಾನೆ ಅಂತೆಲ್ಲ ಹೇಳೋ ನೀವುಗಳೇ ಗುಂಪುಗಾರಿಕೆ ಮಾಡ್ತಾ ಇಲ್ವಾ? ಪ್ರತಿ ವಾರ ಒಬ್ಬರನ್ನ ಟಾರ್ಗೆಟ್ ಮಾಡೋದು, ಅವರನ್ನ ಪರ್ಸನಲ್ ಅಟ್ಯಾಕ್ ಮಾಡಿ ಅವರನ್ನ ಕೆಳಗೆ ಇಳಿಸೋದು, ಇದನ್ನೇ ಅಲ್ವಾ ನೀವು ಪ್ರತಿ ವಾರನೂ ಮಾಡ್ತಾ ಬಂದಿರೋದು? ಪತ್ರದ ವಿಚಾರವಾಗಿ ನಿಮಗೆ ರಾಶಿಕಾಗೆ ಪತ್ರ ಸಿಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ರಕ್ಷಿತಾ ಶೆಟ್ಟಿ ಅವರಿಗೆ ಪತ್ರ ಸಿಗಲೇಬಾರದು ಅನ್ನುವುದು ನಿಮ್ಮೆಲ್ಲರಲ್ಲೂ ಎದ್ದು ಕಾಣ್ತಾ ಇತ್ತು. ಪ್ರತಿ ವಾರನೂ ಕಳಪೆಗೆ ಗಿಲ್ಲಿ ಕಾಮಿಡಿ ಮಾಡ್ತಾನೆ, ಬೇಡದೇ ಇರೋ ವಿಚಾರದಲ್ಲಿ ಮೂಗು ತುರ್ಸ್ತಾನೆ ಎನ್ನುವ ಕಾರಣಗಳನ್ನ ಕೊಡ್ತಾ ಬಂದಿದ್ದೀರಾ. ಹಾಗಾದ್ರೆ ನೀವು ಮಾಡ್ತಾ ಇರೋದಾದ್ರೂ ಏನು? ನಿಮ್ಮ ಪ್ರಕಾರ ಗಿಲ್ಲಿ, ಕಾವ್ಯ ಅವರದೆಲ್ಲ ಒಂದು ಗುಂಪು ಕಟ್ಕೊಂಡಿದ್ದಾರೆ ಅಂದಮೇಲೆ ನೀವುಗಳು ಕೂಡ ಒಂದು ಗುಂಪಲ್ಲಿ ಇದ್ದೀರಾ ಅಂತ ಅರ್ಥ ಅಲ್ವಾ? ಪ್ರತಿ ವಾರ ನಿಮ್ಮಿಂದ ಒಬ್ಬರಿಗೆ ಪರ್ಸನಲ್ ಅಟ್ಯಾಕ್ ಆಗ್ತಾ ಇದೆ. ಇದು ಹೀಗೆ ಮುಂದೆ ಹೊರದ್ರೆ ನಿಮಗೂ ಒಳ್ಳೇದಲ್ಲ, ನಮಗೂ ಒಳ್ಳೇದಲ್ಲ. ಗುಂಪುಗಾರಿಕೆಯನ್ನ ಬಿಟ್ಟು ನಿಮ್ಮ ಆಟವನ್ನ ನೀವು ಆಡಿ. ಬೇಡದೇ ಇರೋ ವಿಚಾರಕ್ಕೆ ವಾಯ್ಸ್ ರೈಸ್ ಮಾಡೋದು ಬದಲು ನಿಮ್ಮ ಬುಡಕ್ಕೆ ಬಂದಾಗ ಮಾತ್ರ ವಾಯ್ಸ್ ಅನ್ನ ರೈಸ್ ಮಾಡಿ. ಒಬ್ಬರನ್ನ ಪರ್ಸನಲ್ ಅಟ್ಯಾಕ್ ಮಾಡಿ ಅವಮಾನ ಮಾಡೋದನ್ನ ಬಿಡಿ. ಪ್ರತಿ ವಾರನೂ ಯೋಗ್ಯತೆ ಬಗ್ಗೆ ಮಾತನಾಡ್ತೀರಾ. ಎಲ್ಲ ಸ್ಪರ್ಧಿಗಳಿಗೂ ಯೋಗ್ಯತೆ ಇರೋದಕ್ಕೆ ಈಗ ನೀವೆಲ್ಲರೂ ಕೂಡ ಒಂದೇ ಮನೆಯಲ್ಲಿ ಇರೋದು. ಬೇರೆಯವರ ಯೋಗ್ಯತೆ ಬಗ್ಗೆ ಮಾತನಾಡುವ ಮೊದಲು ನಿಮ್ಮ ಯೋಗ್ಯತೆ ಏನು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳಿ ಎಂದು ಗುಂಪುಗಾರಿಕೆ ಮಾಡುತ್ತಿದ್ದ ಧ್ರುವಂತ್, ಅಶ್ವಿನಿ ಗೌಡ, ರಿಷಾ ಗೌಡ ಹಾಗೂ ರಾಶಿಕಾ ಶೆಟ್ಟಿ ಅವರಿಗೆ ಕಿಚ್ಚ ಸುದೀಪ್ ಅವರು ಚಳಿ ಬಿಡಿಸಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮ್ಮ ಸಪೋರ್ಟ್ ಯಾರಿಗೆ? ಇನ್ನು ಈ ವಾರ ಯಾರು ಎಲಿಮಿನೇಟ್ ಆಗಿ ಆಚೆ ಹೋಗಬೇಕು? ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ. ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ 12 ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.